ನಮಸ್ಕಾರ. ಈ ಟಿ ವಿ ವೀಕ್ಷಕರಿಗೆ ಯೋಗಕ್ಷೇಮ ಕಾರ್ಯಕ್ರಮದ 212ನೇ ತರಗತಿಗೆ ಆತ್ಮೀಯ ಸ್ವಾಗತ. ಮಂಡಿಯ ಕೀಲಿನ ಸುತ್ತಲಿರ್ತಕ್ಕಂತಹ ಸ್ನಾಯು ವ್ಯವಸ್ಥೆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಮುಂಬದಿಯಲ್ಲಿ ಕ್ವಾಡ್ರಿಸೆಪ್ಸ್ ಮಸಲ್ಸ್, ಹಿಂಬದಿಯಲ್ಲಿ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್, ಅದರಲ್ಲಿ ಸೆಮಿ ಟೆಂಡಿನೋಸಿಸ್, ಸೆಮಿ ಮೆಂಬ್ರನೋಸಿಸ್ ಮತ್ತು ನಮ್ಮಲ್ಲಿರ್ತಕ್ಕಂಥ ಬೈಸೆಪ್ಸ್ ಫಿಮೋರಿಸ್, ಈ ಮೂರು ಹ್ಯಾಮ್ಸ್ಟ್ರಿಂಗ್ ಮಸಲ್, ದಿ ಗ್ರೂಪ್ 3 ಮಸಲ್ಸ್, ಅದಿಷ್ಟು ಮೂರಕ್ಕೂ ಸೇರಿ ನಾವು ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಅಂತ ಕರಿತೀವಿ. ಈ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಮತ್ತು ಈ ಕ್ವಾಡ್ರಿಸೆಪ್ಸ್ ಮಸಲ್ಸ್ ಇವು ಮಂಡಿಯ ಕೀಲಿನ ಮೇಲೆ ಬಹಳ ಅತ್ಯಂತ ಪ್ರಭಾವವನ್ನು ಉಳ್ಳಂಥ ವ್ಯವಸ್ಥೆ. ಇವುಗಳನ್ನು ಸಚೇತನಗೊಳಿಸಬೇಕು. ಈ ಅಲುಗುಮಣೆಯ ಮೇಲೆ ನಾವು ಅನೇಕ ಆಸನಗಳನ್ನು ಮಾಡ್ತಕ್ಕಂಥದ್ದು ನೋಡಿದ್ದೀವಿ. ಸ್ವಲ್ಪ ಅಭ್ಯಾಸ ಆದರೆ ನಂತರ ನಾವು ಕೆಲವು ಕಠಿಣವಾದಂಥ ಆಸನಗಳನ್ನು ಸಹ ಇದ್ರ ಮೇಲೆ ಮಾಡಲಿಕ್ಕೆ ಸಾಧ್ಯ. ಉದಾಹರಣೆಗೆ ಈ ವೀರಭದ್ರಾಸನ 3, ದಿ ಸಿಂಗಲ್ ಲೆಗ್ ಸ್ಟ್ಯಾಂಡ್. ಈಗ ನಿಂತ್ಕೊಳ್ಳೋದು, ಕೈಗಳನ್ನು ಮೇಲಕ್ಕೆ ಚಾಚಬೇಕು, ಎಡಗಾಲನ್ನು ಮೇಲಕ್ಕೆತ್ತಿ ಬಲಗಾಲನ್ನು ನೇರಗೊಳಿಸಿ ಕೈಗಳನ್ನು ನೇರ ಮಾಡಿ. ಇದು ಮಂಡಿಯ ಕೀಲಿಗೆ ಸಾಕಷ್ಟು ಸ್ಥಿರತೆಯನ್ನು, ಬಲವನ್ನು ಕೊಡ್ತಕ್ಕಂಥದ್ದು. ಈ ಒಂದು ಚಲನೆಯನ್ನು ಸಹ ನಾವು ಈ ಅಲುಗುಮಣೆಯನ್ನು ಉಪಯೋಗಿಸಿ ಮಾಡ್ಬೋದು. ಆವಾಗ ನಾವು ಒಂದು ಕಾಲಿನ ಮೇಲೆ ಇಡೀ ದೇಹವನ್ನು ಸ್ಥಿರವಾದಂತಹ ನೆಲದ ಮೇಲೆ ನಿಂತು ಸಮತೋಲನ ಮಾಡೋದುವೇ ಸ್ವಲ್ಪ ಕಷ್ಟಕರ, ಅಭ್ಯಾಸ ಬೇಕು. ಆದರೆ ಮಂಡಿಯ ಕೀಲು ಮತ್ತು ಇಲ್ಲಿರ್ತಕ್ಕಂಥ ಸ್ನಾಯು ವ್ಯವಸ್ಥೆಗೆ ಇದರಿಂದ ಬಹಳ ಉಪಯುಕ್ತತೆ ಇದೆ. ಈ ಆಸನವನ್ನು ನಾವು ವಿಶೇಷವಾಗಿ ಈ ಅಲುಗುಮಣೆಯ ಮೇಲೆ ನಿಂತು ಸಹ ಮಾಡಬೇಕು. ಮಾಡಿದಾಗ ಅದು ನಮ್ಮ ಈ ಪಾದದ ಕೀಲು ಮತ್ತು ಮಂಡಿಯ ಕೀಲಿನ ಸ್ಥಿರತೆಯ ದೃಷ್ಟಿಯಿಂದ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಅದಕ್ಕೆ ಮೊದಲಿಗೆ 2 ಪಾದಗಳನ್ನು ಅಲುಗುಮಣೆಯ ಮೇಲೆ ಇಟ್ಟು ನೇರವಾಗಿ ನಿಲ್ಲಬೇಕು. ನಂತರ 2 ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ. ನಿಧಾನಕ್ಕೆ ಮುಂದಕ್ಕೆ ಬಾಗಿ ಎಡಗಾಲು ಮೇಲಕ್ಕೆತ್ತಿ, ಎಡಗಾಲು ನೇರ. ನಿಧಾನವಾಗಿ ಎಡಗಾಲನ್ನು ಕೆಳಗೆ ತೆಗೆದುಕೊಳ್ಳಿ. ಮತ್ತೊಂದು ಬದಿಯಲ್ಲೂ ಮಾಡಬೇಕು. ರೈಸ್ ಯುವರ್ ರೈಟ್ ಲೆಗ್ ಅಪ್, ನಿಧಾನವಾಗಿ ಬಲಗಾಲನ್ನು ಕೆಳಕ್ಕೆ ತೆಗೆದುಕೊಳ್ಳಿ. ಇಲ್ಲಿ ನಮ್ಮ ನ್ಯೂರೋಮಸ್ಕ್ಯುಲಾರ್ ಕಂಟ್ರೋಲ್ ಅಂತ ಏನು ಕರಿತೀವಿ ಅಂತ ಹೇಳಿದ್ರೆ, ಮೆದುಳು ಮತ್ತು ಈ ಸ್ನಾಯುಗಳ ನಡುವಿನ ಆ ಸಂಜ್ಞಾ ವ್ಯವಸ್ಥೆ ಅದು ಸಾಕಷ್ಟು ಸಚೇತನಗೊಳ್ಳುತ್ತೆ. ಇಟ್ ಗೆಟ್ಸ್ ರಿಜುವನೇಟೆಡ್. ಇದು ಇದರಲ್ಲಿ ಇರ್ತಕ್ಕಂಥ ಒಂದು ಬಹುದೊಡ್ಡ ಉಪಯುಕ್ತತೆ ಇನ್ ಡೂಯಿಂಗ್ ದಿಸ್ ಸಿಂಗಲ್ ಲೆಗ್ ಸ್ಟ್ಯಾಂಡ್ ಆನ್ ಎ ರಾಕರ್ ಬೋರ್ಡ್. ಇದು ಸ್ವಲ್ಪ ನಿಧಾನವಾಗಿ ಹಂತ ಹಂತವಾಗಿ ಅಭ್ಯಾಸ ಮಾಡಬೇಕು. ಮೊದಲು 2 ಕಾಲಿನ ಮೇಲೆ ನಿಂತು ಅಭ್ಯಾಸ ಮಾಡಬೇಕು. ನಂತರ ಸಿಂಗಲ್ ಲೆಗ್ ಸ್ಟ್ಯಾಂಡ್. ಈಗಾಗಲೇ ಇದನ್ನು ಗಮನಿಸಿದ್ದೀರ. ಐ ಆಮ್ ಜಸ್ಟ್ ರಿಪೀಟಿಂಗ್ ಸೊ ದಟ್ ಇಟ್ ಗೆಟ್ಸ್ ರಿಜಿಸ್ಟರ್ಡ್. ಈ ಸಿಂಗಲ್ ಲೆಗ್ ಸ್ಟ್ಯಾಂಡು, ಇದರಲ್ಲಿ ಕಣ್ಣು ಮುಚ್ಚೋದು, ಮತ್ತು ಇದರಲ್ಲಿ ವೃಕ್ಷಾಸನ ಅಂತ ಏನು ಮಾಡಿದ್ವಿ, ಇದು ಇವುಗಳನ್ನೆಲ್ಲ ನಾವು ಅಭ್ಯಾಸ ಮಾಡ್ಕೊಂಡು ಬಂದರೆ ನಂತರ ಪ್ರಾಯಶಃ ಇದು ಈ ವೀರಭದ್ರಾಸನ 3 ಈ ಆಸನವನ್ನು ಮಾಡ್ತಕ್ಕಂಥದ್ದು ಸುಲಭ ಸಾಧ್ಯ ಆಗುತ್ತೆ. ಸೊ ಇಟ್ ಹ್ಯಾಸ್ ಟು ಬಿ ಪ್ರಾಕ್ಟೀಸ್ಡ್ ಇನ್ ಎ ಗ್ರೇಡೆಡ್ ಮ್ಯಾನರ್. ಹಂತ ಹಂತವಾಗಿ ನಾವು ಅಭ್ಯಾಸ ಮಾಡ್ತಾ ಹೋಗಬೇಕು. ಮತ್ತು ಈ ಮೂಮೆಂಟ್ ಆಫ್ ದಿ ರಾಕರ್ ಬೋರ್ಡ್ ಇದು ತುಂಬ ಜಾಸ್ತಿ ಆಯಿತು ಅನಿಸಿದ್ರೆ ಈ ಕಡೆ ಒಂದು ಬ್ಲ್ಯಾಂಕೆಟ್ ಇಡಿ, ಸೊ ದಟ್ ಇಟ್ ಬಿಕಮ್ಸ್ ರಿಸ್ಟ್ರಿಕ್ಟೆಡ್. ಇದನ್ನು ಸಹ ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ. ಈಗ ಮತ್ತೊಮ್ಮೆ ಗಮನಿಸಿ,
ವೀರಭದ್ರಾಸನ 3. ಕೈಗಳನ್ನು ಮೇಲಕ್ಕೆ ಚಾಚಿ ನಿಧಾನವಾಗಿ ಮುಂದಕ್ಕೆ ಬಾಗಬೇಕು. ಎಡಗಾಲನ್ನು ಮೇಲಕ್ಕೆ ಎತ್ತಿ ನಂತರ ನಿಧಾನವಾಗಿ ಎಡಗಾಲನ್ನು ಕೆಳಕ್ಕೆ ತೆಗೆದುಕೊಳ್ಳಿ, ನೇರವಾಗಿ ನಿಲ್ಲಬೇಕು. ಇದು ಕೀಲು, ವಿಶೇಷವಾಗಿ ಮಂಡಿಯ ಕೀಲು, ಪಾದದ ಕೀಲು ಮತ್ತು ಅಲ್ಲಿರ್ತಕ್ಕಂಥ ಸ್ನಾಯು ವ್ಯವಸ್ಥೆ, ಇವುಗಳ ಮೇಲೆ ನಮಗಿರ್ತಕ್ಕಂತಹ ನಿಯಂತ್ರಣವನ್ನು ಸಾಕಷ್ಟು ವೃದ್ಧಿಸುತ್ತೆ. ಹಾಗಾಗಿ ಸ್ಥಿರತೆಯ ದೃಷ್ಟಿಯಿಂದ ಈ ಒಂದು ಚಲನೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಮತ್ತೊಂದು ಬದಿಯಲ್ಲಿ ಆನ್ ಯುವರ್ ಲೆಫ್ಟ್ ಲೆಗ್, bend forward, raise your right leg. ನಿಧಾನವಾಗಿ ಬಲಗಾಲನ್ನು ಕೆಳಕ್ಕೆ ತೆಗೆದುಕೊಳ್ಳಿ. ಆ್ಯಂಡ್ ಯು ಮಸ್ಟ್ ಲರ್ನ್ ಟು ಸ್ಟೆಬಿಲೈಸ್ ಒಂದು ನಾವು ನಿಂತಿರ್ತಕ್ಕಂತಹ ಒಂದು ಆಧಾರ ಅದು ಸಾಕಷ್ಟು ಅಲುವಿಗೆ ಇರೋದರಿಂದ ನಾವು ಸದಾಕಾಲ ಒಂದು ಸ್ಥಿರತೆ ಕಡೆ ಗಮನ ಕೊಡ್ತಾ ಇರಬೇಕು. ಆ ಕಾರಣದಿಂದಾಗಿ ಈ ಥರದ ಚಲನೆಗಳು ಕೇವಲ ನಮ್ಮ ದೈಹಿಕ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಮಾನಸಿಕ ಮಟ್ಟದಲ್ಲೂ ಸಾಕಷ್ಟು ಪರಿಣಾಮಕಾರಿ. ಇಟ್ ಹೆಲ್ಪ್ಸ್ ಟು ಕೀಪ್ ಅವರ್ ಮೈಂಡ್ ಫೋಕಸ್ಡ್.